ಗೈಸ್, ನಾವಿವತ್ತು ರಾಜಮಂಡ್ರಿಗೆ ಬಂದಿದ್ದೀವಿ. ನಮ್ಮ ತಾರಕ್ ತಪಸ್ವಿ ಅವ್ರ ಊರಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಈ ತಾರಕ್ ತಪಸ್ವಿ ಅವ್ರ ಮನೆ ಓಪನಿಂಗಿಗೋಸ್ಕರ ನಾವೆಲ್ಲರೂ ಬಂದಿದ್ದೀವಿ. ಅಲ್ಲಿದ್ದಾರೆ, ಕಾರು ರೆಡಿಯಾಗಿದೆ. ಇವತ್ತಿನ ಐಟ್ನರಿ ಏನಂತ ತಾರಕ್ ಹೇಳ್ತಾನೆ. ವಾಟ್ ಆರ್ ವಿ ಗೋಯಿಂಗ್ ಟು ಡೂ ಟುಡೇ? Hi guys, welcome to Rajahmundry. Today we will be going to Maredmilli Hills. There we'll get to see all the waterfalls and viewpoints. From there for lunch we'll get to eat dum biryani. ನಾನು ನಮ್ಮ ತಾರಕ್ ತಪಸ್ವಿ ಅಣ್ಣ ಜೊತೆ ಕಾರು ರೆಡಿ ಆಗಿದೆ. ನಮ್ಮ ಬಾಯ್ಸ್ ಮತ್ತು ಗರ್ಲ್ಸ್ ಎಲ್ಲರೂ ರೆಡಿಯಾಗಿದ್ದಾರೆ. ಆಮೇಲೆ ನಿಮಗೆ ಇನ್ನೊಬ್ಬರು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಸುಹಾಸ್ ಅಂತ. ಇವನು ಸುಹಾಸ್ ಲಾಸ್ಟ್ ಟ್ರಿಪ್ಪಿಗೆ ಬಂದಿದ್ದಿಲ್ಲ ಅಣ್ಣ, ಫುಲ್ ಬ್ಯುಸಿ ಇದ್ದ. ಇಲ್ಲಿ ನೋಡಿ ಗೈಸ್, ಅಲ್ಲಿ ಕಾರು ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಇದೇ ನಮ್ಮ ಕಾರು, ಇದು ಯಶವಂತ್ ಅವ್ರ ಕಾರು. ಇದೆಲ್ಲ ಮಾಡಿಸ್ಬಿಟ್ಟು ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಕೌಶಿಕ್ ಒಳಗೆ ಹೋಗ್ಬಿಟ್ಟಿದೆ. ಗೈಸ್, ನಾವೀಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ನೋಡೋಣ ಹೆಂಗಿದೆ. ಏನಿದು? ಅರ್ಕ ಫ್ಯಾಮಿಲಿ ರೆಸ್ಟೋರೆಂಟ್. ಕತ್ಲ ಗುಹೆ ಒಳಗಡೆ ಇದೆ ಊಟ. ಹಿಂಗೆ ಇದೆ ನೋಡಿ, ನೀವೇ ಕಣ್ಣಾರೆ. ಏನಂದ? ಗೈಸ್, ನಾವೀಗ ಊಟ ಕೂತ್ಕೊಂಡಿದ್ದೀವಿ. ಎಲ್ಲರೂ ಚಪಾತಿ ಕರಿ ಆರ್ಡರ್ ಮಾಡಿದ್ದಾರೆ. ದೇ ಆರ್ ವೇಟಿಂಗ್. ಎಲ್ಲರೂ ಫೋನ್ ನೋಡ್ತಿದ್ದಾರೆ. ನಂಗೆ ಒಂದು ಏನು ಆಶ್ಚರ್ಯ ಅಂದರೆ ಎಲ್ಲರ ಫೋನಲ್ಲೂ ನಿಲ್ ನೆಟ್ವರ್ಕ್. ಹಾಂ, ಜಿಯೋ ಒಂದು ಬರ್ತಿದೆ. ಆದ್ರೆ ಅದೇನು ಸೀರಿಯಸ್ಸಾಗಿ ನೋಡ್ತಿದ್ದಾರೆ ಗೊತ್ತಿಲ್ಲ. ನಮ್ಮ ಕ್ಯಾಮ್ರಾಮನ್ ಭಾಳ ಕಷ್ಟಪಡ್ತೀನಿ ಗೈಸ್, ತೋರಿಸ್ತೀನಿ. ಗೈಸ್, ಊಟ ಮಾಡ್ಕೊಂಡು ಹೆಂಗೆ ಬರ್ತಿದ್ದಾರೆ ನೋಡ್ರಿ. ಗೈಸ್, ನಾವೀಗ ತಾನೇ ಊಟ ಮಾಡಿಕೊಂಡು ಈಗ ನಮ್ಮ ಪಯಣ ಎಲ್ಲಿಗೆ ಶುರು ಕಂಟಿನ್ಯೂ ಮಾಡ್ತಿದ್ವಿ. ಏನು? ಮಾರೇಡುಮಲ್ಲಿ ಏನು? ಅಲ್ಲಿ ನೋಡಲ್ಲ ಅವನು, ಅಲ್ಲಿ ನೋಡಿ ಗೈಸ್, ಅವನು ಹೆಂಗೆ ಬರ್ತಿದ್ದಾನೆ. ಆಗ್ಲಾ ನಾನು ಎಂಟ್ರು ಅಂತ ಏನು ಎಂಟ್ರ ಅದೇ ಏನು ಮಾತಾಡೋದು ಹೇಳಿ. ಇವಾಗ ನೀ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳಿ. ನಾವು ಈಗ ನಾವು ಅಮೃತಧಾರ ವಾಟರ್ ಫಾಲ್ಸ್ ಹೋಗ್ತಾ ಇದೀವಿ. ಒಂದೊಂದ್ಸತಿ ಒಂದೊಂದು ಹೇಳ್ತಿಲ್ಲ. ನನಗೂ ಹಂಗೆ ಹೇಳಿರೋದು ಅಲ್ಲಿ ಮೇಲಿನ ಅಮೃತಧಾರ ಮರಡುಗಳಲ್ಲಿ. ಇನ್ನೊಂದು ರಂಪ ವಾಟರ್ ಫಾಲ್ಸ್ ಅಂತಾನು ಇದೆ, ಆದರೆ ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಇದೆ ಅಂತ. ಅದಕ್ಕೆ ನೋಡ್ಬಿಟ್ಟು ಹೋಗ್ಬೇಕು. ಯಾವುದು ಹೋಗೋ ಪಾಸಿಬಲ್ ಇದೆ ಅದನ್ನ ನೋಡ್ಬಿಟ್ಟು ಹೋಗ್ತೀವಿ. ಮತ್ತೇನು ಹೇಳ್ಬೇಕು? ಯೂಸ್ಲೆಸ್ ಫೆಲೋ. ಹಾಂ, 3 hours. ನಾವು ಜರ್ನಿ ಮಾಡಿದ್ದು ಎಷ್ಟೊತ್ತು ಹೇಳು? 3 hours. ಹಾಂ ಗೈಸ್, ಬೇಸಿಕಲಿ ಜರ್ನಿ ಮಾಡಿದ್ವಿ. 3 hours ಜರ್ನಿ ಮಾಡೀವಿ. ನಮಗೆ ನಿಜವಾಗ್ಲೂ ಡೆಸ್ಟಿನೇಷನ್ ಏನಂತನೂ ಗೊತ್ತಿಲ್ಲ. ಇವರು ಡ್ರೈವಿಗೆ ಕರ್ಕೊಂಬಂದಿದ್ದಾರಂತೆ. ಇಲ್ಲಿ ಕರ್ಕೊಂಬಂದು ಊರ ಹೆಸರೇನು? ಮಾರೇಡುಮಿಲ್ಲಿ ಅಂತೆ. ನೋಡಿದ್ರೆ ಹಿಲ್ ಸ್ಟೇಷನ್ ಅಂತ. ಏನು ಹಿಲ್ ಸ್ಟೇಷನ್ ಅಂದರೆ ಅದು ಅಷ್ಟೇ. ಜೂಮ್ ಮಾಡು.
ಗಾಯ್ಸ್ ನಾವೀಗ ನಾಯಿ ನೋಡಿ ಓಕೆ ನಾವೀಗ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಹಿಂಗೆ ಹೋಗೋಣ. What is this? This is called onion pesto Onion peseretto. and it is good. Hot ఉంది. బాగుంటుందా? ನಿಂದು ಬರೋದು ಇದು ಅದೇ ಇದು ಆನಿಯನ್ ಪೆಸೆರೆಟ್ಟೋ. ಇವ್ರಂತೂ ಬರ್ತೈತೆ ನೋಡು. ತಗೊಳಂಗಿಲ್ಲ ನಿಮ್ದ್ರಾಗಿಂದ ಇಲ್ಲಿ ಬಂದು ತಿನ್ಬೋದು ನೀವು. ಇದು ಉಪ್ಪ ಪೆಸರೆಟ್ಟು ನೋಡಿ ಗಾಯ್ಸ್, ಇದು ಉಪ್ಪ ಪೆಸರೆಟ್ಟು. ಬೇಸಿಕಲಿ ಇದರಲ್ಲಿ ಏನು ಅಂದರೆ ಅದು ಆನಿಯನ್ ಸ್ವಲ್ಪ ಆದರೂ ಇರುತ್ತೆ, ರೋಸ್ಟ್ ಮಾಡಿಬಿಟ್ಟಿದ್ದಾರೆ. ಪರವಾಗಿಲ್ಲ ಏನಾಗಲ್ಲ. ಅದರಲ್ಲಿ ಆನಿಯನ್ ಪೆಸರೆಟ್ಟಲ್ಲಿ ಪೆಸರೆಟ್ ಒಳಗಡೆ ಆನಿಯನ್ಸ್ ಇರ್ತದೆ, ಬಟ್ ಇದರಲ್ಲಿ ಉಪ್ಮಾ ಇರುತ್ತೆ ನೋಡಿ ಗಾಯ್ಸ್. ಕಾಣಿಸ್ತಿದೇನೋ ತಿನ್ನೋಣ, ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋಣ. ಇಲ್ಲ ನಾನು ಅನ್ಕೊಂಡು ಆಮೇಲೆ ಹೋಗಿ ನೋಡಿದೆ ಕೌಶಿಕ್ ಮಲಗಿದ್ದ. ತಪಸ್ವಿ ಇದ್ನೇರು ಆ್ಯಕ್ಚುಲಿ ನೈಸ್. ಕೇಳಬೇಕು. ಕೋವಾ ರೋಸ್ ಬೇಕಾ? ನಾರ್ಮಲ್ ಇಂದು ನಾರ್ಮಲ್ ಅಮ್ಮ. ತಾಯಿ ತಗೊಳ್ರಿ. ಸೊ ಗಾಯ್ಸ್, ನಾವು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ಬಿಟ್ಟು ನಮ್ಮ ಹೋಟೆಲ್ ಹತ್ರ ಇರೋ ಸೀನ್ರೀಸ್ ಎಂಜಾಯ್ ಮಾಡಿ, ಹಾಗೆ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನಮ್ಮ ಹೋಟೆಲ್ ಕೆಳಗಡೆ ಫ್ಲಾಗ್ ಹಾಸ್ಟಿಂಗ್ ಮಾಡಿರ್ತಾರೆ. ಆ ಸೆಲೆಬ್ರೇಷನ್ಗೂ ನಾವೆಲ್ಲರೂ ಹೋಗಿರ್ತೀವಿ. ಗೈಸ್, ನಾವೀಗ ಟೆಂಪಲ್ಗೆ ಹೋಗ್ತಿದ್ದೀವಿ, ಇಸ್ಕಾನ್ ಟೆಂಪಲ್. 3 ಜನಕ್ಕೆ 4 ಜನ ಹೋದ್ರೆ ಎಕ್ಸ್ಟ್ರಾ ಪ್ಲೇಟ್ಸ್. ಯಾರೋ ನೋಡ್ತಾ ಇಲ್ಲ, ಬಟ್ ಹೋಗ್ತಾ ಇಲ್ಲ. ಇವಾಗ 3 ಜನ ಅಲ್ಲ ಪಾಪ ಅಂತ ನೋಡ್ಬೇಕು. ಇಲ್ಲ ನಾವೀಗ ತಾನೇ ರೂಮಿಂದ ಹೊರಗೆ ಬಂದ್ವಿ. ಇಲ್ಲ ಐ ಆಮ್ ಲೈಕ್ ನಾನು ಹೊಸ ಕಾರ್ ತೊಗೋಬೇಕು ಅನ್ಕೊತಾ ಇದ್ದೀನಿ. ಅದು EV ಆಗಿರಬೇಕು ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಬನ್ನಿ. ಇಸ್ಕಾನ್ ಟೆಂಪಲ್ ಅಲ್ವಾ? ಆಮೇಲೆ ಗೈಸ್ ನಾವೀಗ
ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದೀವಿ. ಅಲ್ಲಿಂದ ಹಂಗೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ನೈಟ್ ಡಿನ್ನರ್ ಎಲ್ಲಾದರೂ ಫುಡ್ ಸ್ಟ್ರೀಟಲ್ಲಿ ಮಾಡ್ಕೊಂಬಂದ್ಬಿಟ್ಟು ಬಂದು ಮತ್ತೆ ಈ ಹೋಟೆಲಲ್ಲಿ ರಿಲ್ಯಾಕ್ಸ್ ಆಗಿಬಿಟ್ಟು ನಾಳೆ ಬೆಳಿಗ್ಗೆ ತಪಸ್ವಿ ಮನೆಗೆ ಹೌಸ್ ವಾರ್ಮಿಂಗ್ ಸೆರ್ಮನಿಗೆ ರೆಡಿ ಆಗೋಕ್ಕೆ ಹೋಗ್ತೀವಿ. ಲೆಟ್ಸ್ ಗೋ ಟು ದ ಟೆಂಪಲ್ ನೇಮ್ ಈಸ್ ಇಸ್ಕಾನ್. ಹೋಗೋಣ ಬನ್ನಿ. ಬಾಯ್. ಗೈಸ್, ನಾವೀಗ ತಾನೇ ಇಸ್ಕಾನ್ ಟೆಂಪಲ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಪಾಪ ನಮ್ಮ ಕಾರ್ತಿಕ್ದು ಚಪ್ಪಲಿ ಯಾರೋ ತೊಗೊಂಡೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮದು ಫ್ರೆಂಡ್ಸ್ ಗ್ರೂಪಿಗೆ ಏನು ಮಾಡಿದ್ದಾರೆ ಅಂದರೆ ಕಾರಲ್ಲಿ ಚಪ್ಪಲಿ ಇಟ್ಬಿಟ್ಟು ಎಲ್ಲರೂ ಬರೀ ಕಾಲಲ್ಲಿ ನೆಕ್ಸ್ಟ್ ಟೆಂಪಲ್ ಅಯ್ಯಪ್ಪ ಸ್ವಾಮಿ ಟೆಂಪಲಿಗೆ ನಡ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ನೋಡಿ ಎಲ್ಲರ ಕಾಲು. ನಂಗೆ ಒಂದು ಅರ್ಥ ಆಗಲ್ಲ ಗೈಸ್, ಟೆಂಪಲಿಗೆ ಬಂದಾಗ ಅಪ್ಪ ಆ ಚಪ್ಪಲ್ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಅಯ್ಯೋ ದೇವ್ರೆ, ಏನು ಮಾಡೋಕ್ಕಾಗಲ್ಲ. ಈಗ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗಿದೆ, ಅಲ್ಲಿ ನೋಡೋಣ ಬನ್ನಿ, ಹೋಗೋಣ. ಸೊ ಗೈಸ್, ನಾವು ಇಸ್ಕಾನ್ ಟೆಂಪಲ್ ಮತ್ತು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಡು ಹಾಗೆ ಹೋಗುವಾಗ ನಾವಿಲ್ಲಿ ಮಹಾಕಾಳೇಶ್ವರ್ ಉಜ್ಜೈನ್ ಟೆಂಪಲ್ಲಿಗೆ ಬಂದಿದ್ದೀವಿ. ಇದಂತೂ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಗೈಸ್. ಅಂದ್ರೆ ಒಂದು ಏರಿಯಾ ಪೂರ್ತಿ ಬರೀ ಸ್ಟ್ರೀಟ್ ಫುಡ್ ತಿನ್ನಕ್ಕೆ ಡೆಡಿಕೇಟೆಡ್ ಬರೀ ಸ್ಟ್ರೀಟ್ ಫುಡ್ ಅಂತಾನೆ ಮಾಡಿದ್ದಾರೆ. ಆ ಥರ ಹಂಗೆ ಅಲ್ಲಿ ಹೆಂಗಂದ್ರೆ ಹಿಂಗೆ ಚಿಕ್ಕ ಚಿಕ್ಕ ಅಂಗಡಿಗಳು ಒಂದು 25 ಅಂಗಡಿಗಳು ಕಂಟಿನ್ಯೂಸ್ ಎಲ್ಲ ಬೇರೆ ಬೇರೆ ಥರ. ಗೈಸ್, ಬೇಸಿಕಲಿ ಇಲ್ಲಿ ಏನಾಗ್ತಿದೆ ಅಂದರೆ ನಾವು ಟೆಂಪಲ್ ಮುಗಿಸ್ಕೊಂಡ್ಬಿಟ್ಟು ಊಟಕ್ಕೆ ಅಂತ ಬಂದ್ವಿ ಒಂದು ಕಡೆ, ಅಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ. ಮಿಕ್ಕಿದ್ದವ್ರು ಅಲ್ಲೆಲ್ಲ ಕಾರಲ್ಲಿ ಹೋಗಿದ್ದಾರೆ, ನಾವಿಲ್ಲಿ ಪಾದಯಾತ್ರೆ ಮಾಡ್ತಿದ್ದೀವಿ. ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ, ಡೆಸ್ಟಿನೇಷನ್ ಸಿಗೋ ತನಕ, ಊಟ ಸಿಗೋ ತನಕ. ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಖಾಲಿ ಬರೀ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಕಾಣಿಸ್ತೈತೆ. ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಇಲ್ಲ, ಅದು ಕ್ಲೋಸ್ ಆಗಿಬಿಟ್ಟೈತೆ. ಏನು ಮಾಡಬೇಕೋ ಗೊತ್ತಿಲ್ಲ ಗೈಸ್. ವಾಫಲ್ ತಿನ್ಕೊಂಡು ಹೋಗ್ಬಿಡೋಣ. ABS ವ್ಯಾಫಲ್ಸ್, ಬೆಲ್ಜಿಯಂ ವ್ಯಾಫಲ್. ಓ, ಈ ಥರ ಎಲ್ಲ ಇದೆ. ಇದೆಲ್ಲ ತಿನ್ನಲ್ಲ ಗೈಸ್ ನಾನು. ವಿ ವಾಂಟ್ ಸಮಥಿಂಗ್ ಹೆಲ್ದಿ. ಸಿಗೋಣ, ಊಟದ ಹತ್ರ ಸಿಗೋಣ ಗೈಸ್. ಏನೇನು ಗೊತ್ತಾ, ಅಷ್ಟು ದೂರ ನಡ್ಕೊಂಡ್ಬಂದ್ವಿ, ಬಂದ್ಮೇಲೆ ಎಲ್ಲೂ ಹೋಟೆಲ್ ಇಲ್ಲ ಅಂದ್ಬಿಟ್ಟು ಈಗ ನಾವು ಎಲ್ಲಿ ರೂಮ್ ಮಾಡಿದ್ವಿ ಅಲ್ಲೇ ಹೋಗ್ತಿದ್ವಿ. ಅದ್ರ ಕೆಳಗಡೆ ರೆಸ್ಟೋರೆಂಟ್ ಇದೆ, ಅಲ್ಲೋಗಿ ತಿನ್ಬೇಕಂತ. ಇಷ್ಟೊತ್ತಂಗೆ ನಡೆದಿದ್ದು ಯಾಕೆ? ಏನು ಮಾಡೋದು, ಏನೇ ನಡೆಸಿದ್ದು, ಏನು ಮಾಡೋದು ಅಂತ ನೋಡಿ ಗೈಸ್. ಬಂದು ಇಲ್ಲಿ ಐಬೇಕು, ಇಲ್ಲಿ ನಿಲ್ಸಣ, ಬಾ ಐಸ್ ಕ್ರೀಮ್ ತಿಂದು ಹೋಗೋಣ ಅಂತ ಒಂದು. ಗೈಸ್, ನಾವು ಆ್ಯಕ್ಚುಲಿ ಈಗ ರೂಮ್ಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಆಮೇಲೆ ನಮಗೆ ರಿಯಲೈಸ್ ಆಯಿತು, ನಮ್ಮ ಅಣ್ಣ ಕಾರ್ತಿಕ್ ಅಣ್ಣನ ಸ್ಲಿಪ್ಪರ್ ಕಳೆದೋಗಿತ್ತಲ್ಲ, ಸ್ಲಿಪ್ಪರ್ ಬೇಕು. ಅದಕ್ಕೆ ಅವ್ನಿಗೆ ಪಾದಯಾತ್ರೆ ಮಾಡ್ತಿದ್ದಾನೆ.
ಆ ಪಾದಯಾತ್ರೆಗೆ ಒಂದು ಸ್ಲಿಪ್ಪರ್ ತೊಗೊಂಡು ಹೋಗೋಣ ಅಂತ. ಸ್ಟೈಲ್ ಇನ್ನೊಂದು ಇಲ್ಲೇ ಇದೆ, 200 ಮೀಟರ್ಸ್ ಇದೆ, ಅದು ತೊಗೊಂಡು ಹೋಗೋಣ. ಕಾರ್ತಿಕ್ ಹೆಂಗಿದೆ? ಹಾಂ, ಯಾಕ್ಲೆ ಕಾರ್ತಿಕ್? ಯಾರನ್ನ ಸ್ಲಿಪ್ಪರ್ ಇಲ್ಲಿಗೆ ಬಂದ್ಬಿಟ್ಟು ಬೇರೆ ಸ್ಲಿಪ್ಪರ್ ತೊಗೊತಾರೆ. ಈ ಸ್ಲಿಪ್ಪರ್ ನೀನು ನೋಡಿದ್ರೆ ಸ್ಲಿಪ್ಪರ್ ಇಲ್ದಂಗೆ ಬಂದು ಅಣ್ಣ ಮತ್ತೆ ಸ್ಕೆಚಸ್ ಇಟ್ಕೊಂತಾನೆ. ಈಗ ಅದೇ ಹೋಗಿರಲ್ಲೇ ನೀನು ತಗೋ. ಏನು ತೊಗೊಂತೀಯ? ನೀನು ಶೋರೂಮ್ ತುಂಬ ನಡಿಬೇಡ, ಅವರೇ ಕೊಡ್ತಾರೆ. ಗಾಯ್ಸ್, ನಾವಿಲ್ಲಿ ಬೇರೆ ಕಡೆ ಬಂದ್ವಿ. ನಮ್ಮ ಕಾರ್ತಿಕ್ ಅಣ್ಣನ ಕಳ್ದವಿಟ್ಟು ಸ್ಲಿಪ್ಪರ್ ಇದೆ, ಈಗ ಅದೇ ತೊಗೊತಾನಂತೆ. ಎಂತಿದೆ ಅಂತ 6.5 ಡಿಸ್ಕೌಂಟ್ లేదా అస్సలు ಗಾಯ್ಸ್ ಏನು ಫೈನಲಿ ತೊಗೊಂಡ ಗಾಯ್ಸ್. ಅಮ್ಮ ನಂಗೆ ಹೊಟ್ಟೆ ಬೇರೆ ಹಸಿತಾ ಇದೆ. ನಡೀರಪ್ಪ ಊಟಕ್ಕೆ. ಬಿಲ್ ಮಾಡಿಸೋ ಜಲ್ದಿ. ಮಾಡಿಸ್ತಿದ್ದೀನಿ. ಗಾಯ್ಸ್ ಇವ್ರು ಲಾಸ್ಟಿಗೆ ಸಬ್ವೆ ಕರ್ಕೊಂಬಂದರು. ಇವ್ರು ಇವತ್ತು ಊಟ ಮಾಡ್ಸೋಕ್ಕೆ ನೋಡಿ ಸರ್ ಈಗ ರೆಡಿ ಆಗ್ತಾಯಿದೆ. ಎಲ್ಲ ನಮ್ಮ ಅಣ್ಣನ ಪ್ರಭಾವ. ಅಲ್ಲಿ ನೋಡಿ ಹೆಂಗೆ ಕುಂತಾನೆ. ಅಲ್ಲೋ ಆರಾಮ್ ತಿನ್ನೋಣ ಅಂದರೆ ಇಲ್ಲ, ನಂಗೆ ಸಬ್ಬೆ ಬೇಕು. ನಾನು ನೋಡಿ ಗೈಸ್, ಐ ವಾಂಟ್ ಆನಿಯನ್, ಟೊಮೆಟೊ, ಲೆಟಸ್, ಕ್ಯಾಪ್ಸಿಕಮ್, ಎವ್ರಿಥಿಂಗ್. ಪ್ಲೀಸ್ ಬುಕ್ ಇಟ್. ನಾವೀಗ ಸಬ್ಬೆ ತಿನ್ಕೊಂಡ್ಬಿಟ್ಟು ಸಬ್ಬೆ ಅಲ್ಲ ದಾಗಣೆ ಮಾಡ್ದಲ್ಲ ಆ ಥರ ಸಬ್ಬೆ ತಿನ್ಕೊಂಡ್ಬಿಟ್ಟು ರೂಮ್ ಕಡೆ ಹೊರಡ್ತಿದ್ದೀವಿ. ಅಲ್ಲಿ ನಮಗೋಸ್ಕರ ರೋಸ್ ಮಿಲ್ಕ್ ಕೂಡ ಪಾರ್ಸಲ್ ಆಗಿದೆ. ಅಲ್ಲಿ ಹೋಗ್ಬಿಟ್ಟು ಹೊಟ್ಟೆ ತಣ್ಣಗೆ ಮಾಡ್ಕೊಂಡು ಗಾಯ್ಸ್ ಫೈನಲಿ ಹೋಟ್ಲಿಗೆ ಕರ್ಕೊಂಬಂದ್ರು. ನಾನು ಪೀಸ್ಫುಲ್ಲಾಗಿ ನಾನು ರೋಸ್ ಮಿಲ್ಕ್ ಕೂಡ ಮಲ್ಕೋಬೋದು. ನೋಡಿ ಇದೇ ನಮ್ಮ ಹೋಟೆಲ್. ಆ್ಯಕ್ಚುಲಿ ತೋರಿಸಿದ್ದೀನಿ ನೋಡಿ, ನೈಟ್ ಟೈಮಲ್ಲಿ ಇಂಡಿಪೆಂಡೆನ್ಸ್ ಡೇ ಥೀಮ್ ಥರ ಮಾಡಿದ್ದಾರೆ. ಮಾತಾಡ್ಸಬೇಕು ಹೇಳು. ಬಂದ್ವಿ ವಾಪಸ್ ಹೋಟೆಲ್ಗೆ ಅಂತ. ಗೈಸ್ ಫೈನಲಿ ಹೋಟ್ಲಿಗೆ ಬಂದ್ವಿ. ಈಗ ಆರಾಮಾಗಿ ಬಿಂದಾಸಾಗಿ ಅಲ್ಲಿ ರೋಸ್ ಮಿಲ್ಕ್ ತಂದಿದ್ದಾರೆ. ಆ ರೋಸ್ ಮಿಲ್ಕ್ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಗೇಮ್ಸ್ ಆಡಿಬಿಟ್ಟು ನಾಳೆ ಹೌಸ್ ವಾರ್ಮಿಂಗ್ ಸೆರೆಮನಿಗೆ ರೆಡಿಯಾಗಿ ಬೆಂಗಳೂರಿಗೆ ಹೊರಡೋಣ. ಏನಂತೀರಾ? ಆಗ ಔಟ್ಫಿಟ್ ತೋರಿಸ್ತೀವಿ, ಸರಿನಾ? ಲಿಫ್ಟ್ ಓಪನ್ ಆಯಿತು, ಬನ್ನಿ ಹೋಗೋಣ. ಹಾಂ ಹೌದು ಗಾಯ್ಸ್, ರೋಸ್ ಮಿಲ್ಕ್ ಫೈನಲಿ. ರೋಸ್ ಮಿಲ್ಕ್ 1950 ಎಲ್ಲ ನಮ್ಮೆಲ್ಲರಿಗೂ ಅಲ್ಲ. ಐಸ್ ಕ್ಯೂಬ್ಸ್ ಇಲ್ಲಿದೆ, ನೋಡ್ಬೋದು ನೀವು. ಐಸ್ ಅಷ್ಟು ಪ್ಯಾಕ್ಡ್ ಒಳಗಾಕ್ಲಿ ಐಸ್ನ ಇವ್ನು ಹೇಳ್ತಾವನೆ. ನಾನು ಅದಕ್ಕೆ ಕೇಳ್ತಿರೋದು. ಅವ್ನು ಮಾಡಿ ಯಾಕೆ ಹೇಳ್ತೀನಿ? ಅಲ್ಲ ಮಚ್ಚ, ಅಲ್ಲಿ ಕೇಳಿಲ್ಲಿ. ನಾವು ನಿನ್ನೆ ಕುಡ್ದಾಗ ಏನಿತ್ತು ಅದು ಅದ್ರೊಳಗೆ ಐಸ್ ಕ್ಯೂಬ್ಸ್ ಹಾಕಿರ್ತಾನೆ. ಹಾಕಿದ್ರ ಇಲ್ಲ ಹೇಳು. ಮತ್ತೆ ಅದೇ ನಾನು ಹೇಳ್ತಾ ಇರೋದು. ಹಾಕಿದ್ರು ಹಾಕಿಲ್ಲ ಮಚ್ಚ, ಅದೇ ಅದ್ರಲ್ಲಿ ಹಾಕಿದ್ರೆ ಕರಗುತ್ತೆ ಅಂತ ಹಾಕಿಲ್ಲ. ಹಾಕಿರ್ತಾರೆ. ಇಲ್ಲ ನಮ್ಗೆ ಹಾಕಿದ್ರಲ್ಲ ನೀನೇ ವೈಷ್ಣವಿ, ಇಲ್ಲ ಹಾಕಿಲ್ಲ ಮಚ್ಚ. ಒಟ್ನಲ್ಲಿ ಇದು ಮಾತ್ರ ಒಳಗೆ ಹಾಕಲ್ಲ ಮಚ್ಚ. ಅರ್ಥ ಆಯ್ತು? ಸೀರಿಯಸ್ಲಿ ಜಸ್ಟ್ ಫಾರ್ ಕೂಲಿಂಗ್ ಸಿಸರ್ ತಗೊಂಡ್ಬಂದೆ. ನನಗೇನು ಅವ್ನು ಯಾವ್ದೋ ಇದರಿಂದ ತಗೊಂಡ್ಬಂದ ಅವನು. ಮಚ್ಚ ತಣ್ಣಗೆ ಇಲ್ಲ. ಇದು ಕೋವಾ ಬಂದ್ರೆ ಅದಿಂಟ್ಲು. ಕೆಳಗೆ ರೆಸ್ಟೋರೆಂಟ್ ಹೋಗೋಣ, ರೆಸ್ಟೋರೆಂಟ್ ಹೋಗೋಣ. ನಂಗೆ ಇಷ್ಟು ಸಾಕು. ಇದು ಮತ್ತೆ ನಂದು ಇದೈತಲ್ಲ ಸ್ಮಾಲ್. ಅಲ್ಲೇ ರೆಸ್ಟೋರೆಂಟ್ ಹೋಗ್ಬೋದು. ಫ್ರಿಡ್ಜ್ లో పెట్టాలరా. ಅಷ್ಟು ತಿನ್ನೋಂಗ ಮೀರಾ ತಿನ್ನಂ. ಆಯ್ತಾಯ್ತು ಹೇಳ್ಬೋದು. ಫಸ್ಟ್ ಇಂದ ಸ್ಟಾರ್ಟ್. ಸ್ಟಾಪ್. 5 ಸ್ಟಾಪ್ 6 Start. Stop. 5. Stop. 2. 3. ಸ್ಟಾಪ್. 5 Start. ಸ್ಟಾರ್ಟ್ ಸ್ಟಾಪ್
Start. Stop. 2. Start. Bird. Stop. 3. Start. Stop. 7. Steady. Baro. ಹಂಗೇನ್ ಮಾಡಂಗಿಲ್ಲಪ್ಪ. ಹಂಗ್ ಮಾಡಂಗಿಲ್ಲ. ನಂಗಿಂದನೇನಾ? ಸ್ಟಾರ್ಟ್. ಸ್ಟಾಪ್. 3. ಜೋರ ಹೊಡಿತಿದ್ದೀನಿ. ಸ್ಟಾಪ್. ಸ್ಟಾರ್ಟ್. ಸ್ಟಾಪ್. 3. 3 ಸ್ಟಾರ್ಟ್. ಸ್ಟಾಪ್. 4. ಕರ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿ. ಗೈಸ್ ನಾವೀಗ ರೆಡಿ ಆಗಿದ್ದೀವಿ ತಾರಕ್ ತಪಸ್ವಿ ಹೌಸ್ ವಾರ್ಮಿಂಗ್ ಹೋಗೋಕ್ಕೆ. ಎಲ್ಲರೂ ಫಾರ್ಮಲ್ ಆಗಿ ರೆಡಿ, ಇವನು ಫಾರ್ಮಲ್ ಆಗಿ ರೆಡಿ ಆಗಿದ್ದಾನೆ, ಅವನು ಟ್ರೆಡಿಷ್ನಲ್ ಆಗಿದ್ದಾಳೆ, ಅವಳು ಟ್ರೆಡಿಷ್ನಲ್, ಇನ್ನು ಕೆಲವರು ಕ್ಯಾಶುವಲ್ ಮಿಕ್ಸ್ಡ್. ನಂದು ನಿಂದು ಇವಳು ಮನೆ ಥರ ರೆಡಿ ಆಗೋದು, ಇವಳು ಮನೇಲಿ ಹಾಕೊಂತಾಳ ಥರ ರೆಡಿ ಆಗೋದು. ಹೋಗೋದು ಇವಳು ಮನೆ ಹಾಕೋಣತ್ತೆಲ್ಲ ರೆಡಿ ಆಗಿದ್ದಾಳೆ ಅಂತ ಗೈಸ್. ಇಲ್ಲ ಗೈಸ್, ನಾನು ನಮ್ಮನೆದೇ ಗೃಹ ಪ್ರವೇಶ ಅಂತ ರೆಡಿ ಆಗಿದ್ದೀನಿ. ಅಯ್ಯೋ